ಸೊ ಈ ಮೂವಿ ಖಂಡಿತವಾಗ್ಲೂ ಜಾಸ್ತಿ ದಿವಸ ಓಡುತ್ತೆ, ಬೇರೆ ರಾಜ್ಯದವ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಇನ್ನು ನನಗನ್ಸಿದ ಪ್ರಕಾರ ನೆಗೆಟಿವ್ ಪಾಯಿಂಟ್ ಅಂತ ಏನೂ ಇಲ್ಲ. ನಮಸ್ಕಾರ ವೀಕ್ಷಕರೇ, ಇವತ್ತು ಮ್ಯಾಕ್ಸ್ ಮೂವಿ ಮ್ಯಾಕ್ಸಿಮಮ್ ಆಗಿ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ಈ ಮೂವಿ ಹೇಗಿದೆ, ನಿಜವಾಗ್ಲೂ ಈ ಮೂವಿ ಚೆನ್ನಾಗಿದೆಯಾ? ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇನ್ನು ಈ ಮೂವಿಯ ಒನ್ಲೈನ್ ಕಥೆ ಏನಂದರೆ, ನಮ್ಮ ಸುದೀಪ್ ಸರ್ ಅವರು ಪೊಲೀಸ್ ಆಫೀಸರ್ ಆಗಿರ್ತಾರೆ. ಸಸ್ಪೆಂಡ್ ಆಗಿ ನೆಕ್ಸ್ಟ್ ಡೇ ಡ್ಯೂಟಿಗೆ ಜಾಯ್ನ್ ಆಗಬೇಕಾಗುತ್ತೆ. ಆವಾಗ ಪೊಲೀಸ್ ಸ್ಟೇಷನ್ಗೆ ಅವರು ಬರ್ತಾರೆ. ಸೊ ಆ ಟೈಮಲ್ಲಿ ಬೇರೆ ಪೊಲೀಸರು ಕಷ್ಟಕ್ಕೆ ಸಿಗಾಕೊಂಡಿರ್ತಾರೆ. ಸೊ ಸುದೀಪ್ ಸರ್ ಅವರು ಇನ್ಸ್ಪೆಕ್ಟರ್ ಆಗಿ ಆ ಇಶ್ಯೂನ ಯಾರಿಗೂ ಡೌಟ್ ಬರ್ದಂಗೆ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ಈ ಮೂವಿಯ ಒನ್ಲೈನ್ ಕತೆ. ಇನ್ನೂ ಜಾಸ್ತಿ ಈ ಮೂವಿಯ ಕತೆ ಬಿಟ್ಕೊಡಲ್ಲ. ದಯವಿಟ್ಟು ಥಿಯೇಟರ್ಗೆ ಹೋಗಿ, ಪಕ್ಕಾ ಪೈಸಾ ವಸೂಲಾಗುತ್ತೆ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ಈ ಮೂವಿ ನನಗೆ ಸಖತ್ ಇಷ್ಟ ಆಯಿತು. ಈ ಮೂವಿ ರಿಲೀಸ್ ಆಗೋದಕ್ಕಿಂತ ಮುಂಚೆ ನನಗಂತೂ ಭಾಳ ಬೇಜಾರಾಗಿತ್ತು, ಯಾಕಂದರೆ ಟ್ರೈಲರ್ನ ಭಾಳ ಲೇಟಾಗಿ ಬಿಟ್ಟರು. ಇನ್ನು ಆ ಟ್ರೈಲರ್ ಬಿಟ್ಟಾಗ ನಮಗೆ ಆಲ್ರೆಡಿ ಗೊತ್ತಾಗಿತ್ತು ಈ ಮೂವಿ ಪಕ್ಕ ಮಾಸ್ ಆಕ್ಷನ್ ಸೀಕ್ವೆನ್ಸ್ ಅಂತ. ಇನ್ನು ಈ ಮೂವಿಯ ಕತೆ ಒಂದು ರಾತ್ರಿ ನಡೀತದೆ. ಇನ್ನು ಈ ಮೂವಿ ನೋಡ್ಬೇಕಾದ್ರೆ ಸೊ ನಿಮಗೆ ಸಾಕಷ್ಟು ಗೂಸ್ ಬಂಪ್ಸ್ ಮೂಮೆಂಟ್ಸ್ ಬರುತ್ತೆ. ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಯಾವುದು ಅಂದರೆ ಮ್ಯಾಕ್ಸ್ ಸಾಂಗ್ ಬಂದಾಗ ಸಖತ್ ಗೂಸ್ ಬಂಪ್ಸ್ ಬರುತ್ತೆ. ಇನ್ನು BGM ಅಂತೂ ಕೇಳಲೇಬೇಡಿ, ನೆಕ್ಸ್ಟ್ ಲೆವೆಲ್ ಇದೆ. ಪೂರ್ತಿ ರಿಚ್ ಆಗಿ ಮಾಡಿದರೆ ಎಲ್ಲೂ ನಿಮಗೆ ಕಮ್ಮಿ ಅಂತಲೇ ಅನಿಸಲ್ಲ. ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮೂವಿ ತುಂಬ ಡ್ಯೂರೇಷನ್ ಇಟ್ಟು ಲ್ಯಾಗ್ ಓಡಿಸ್ಬಿಡ್ತಾರೆ. ಸೊ ಬಟ್ ಈ ಮೂವಿ ಆ ಥರ ಅಲ್ಲ, ನಿಮಗೆ ಎಲ್ಲೂ ಲ್ಯಾಗ್ ಇದೆ ಅಂತಲೇ ಗೊತ್ತಾಗಲ್ಲ. ಪ್ರತಿ ಕ್ಷಣಕ್ಕೂ ಟ್ವಿಸ್ಟ್ ಆ್ಯಂಡ್ ಟರ್ನ್ ಆಗ್ತಾನೆ ಇರುತ್ತೆ. ಮತ್ತು ಫಸ್ಟ್ ಹಾಫ್ ನೀವು ನಂಬಲ್ಲ, ಒಂಥರ ಬುಲೆಟ್ ಟ್ರೈನ್ ಥರ ಹೋಗುತ್ತೆ. ಎಷ್ಟು ಬೇಗ ಮುಗಿತೈತೆ ಅಂದರೆ ನಿಮಗೆ ಗೊತ್ತೇ ಆಗಲ್ಲ, ಅಷ್ಟು ಬೇಗ ಮುಗಿತದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಕೆಲವೊಂದು ಮೂವಿನಲ್ಲಿ ಅನ್ವಾಂಟೆಡ್ ಸಾಂಗ್ ಇಟ್ಟಿರ್ತಾರೆ, ಅನ್ವಾಂಟೆಡ್ ಸೀನ್ಗಳು ಇಟ್ಟಿರ್ತಾರೆ. ಸೊ ಆ ಥರ ಯಾವುದೂ ಕೂಡ ಇಲ್ಲಿ ಇಟ್ಟಿಲ್ಲ. ಎಷ್ಟು ಬೇಕೋ ಕತೆಗೆ ಅಷ್ಟೇ ಇಟ್ಟಿದ್ದಾರೆ. ಅದು ಒಂದು ಗ್ರೇಟ್ ಪಾಸಿಟಿವ್ ಪಾಯಿಂಟ್ ಆಡಿಯನ್ ರಿಟೆನ್ಷನ್ಗೆ. ಇನ್ನು ಫೈನಲ್ ಆಗಿ ನಮ್ಮ ಅಭಿನಯ ಚಕ್ರವರ್ತಿ ಆ್ಯಕ್ಟಿಂಗ್ ಕೇಳಬೇಕಾ? ಅವ್ರು ಮೊದಲಿಂದನೂ ಮಾಸ್, ಇವಾಗಲೂ ಅಷ್ಟೇ. ಸೊ ಸಖತ್ತಾಗಿ ಮಾಡಿದ್ದಾರೆ. ಈ ಮೂವಿಯ ಪೂರ್ತಿ ಶಕ್ತಿ ಅವರೇ ಅಂತಲೇ ಹೇಳ್ಬೋದು. ಪೂರ್ತಿ ಹೈಲೈಟಾಗಿ ಡೈರೆಕ್ಟರ್ ಅವ್ರನ್ನ ತೋರಿಸಿದ್ದಾರೆ. ಸೊ ಈ ಮೂವಿ ಖಂಡಿತವಾಗ್ಲೂ ಜಾಸ್ತಿ ದಿವಸ ಓಡುತ್ತೆ, ಬೇರೆ ರಾಜ್ಯದವ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಇನ್ನು ನನಗನ್ಸಿದ ಪ್ರಕಾರ ನೆಗೆಟಿವ್ ಪಾಯಿಂಟ್ ಅಂತ ಏನೂ ಇಲ್ಲ. ಬಟ್ ಒಂದು ಪಾಯಿಂಟ್ ಏನು ಅಂದರೆ, ಈ ಮೂವಿಯಲ್ಲಿ ಸ್ಟೋರಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು ಆ್ಯಕ್ಷನ್ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡೆ ನೀವು ಹೋಗಿ, ಆವಾಗ ತುಂಬ ಇಷ್ಟ ಆಗುತ್ತೆ. ಮತ್ತು ಫ್ಯಾಮಿಲಿ ಆಡಿಯನ್ಸ್ಗೆ ಒನ್ ಟೈಮ್ ವಾಚ್ ಅಂತಲೇ ಹೇಳ್ಬೋದು. ಹಂಗಂತ ಪೂರ್ತಿ ಬೋರ್ ಹೊಡ್ಸುತ್ತೆ ಆ ಥರ ಏನೂ ಇಲ್ಲ. ಬಟ್ ಜಾಸ್ತಿ ಫೈಟ್ ಸೀನ್ ಬಂದಾಗ ಕೆಲವೊಂದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ, ಕೆಲವೊಂದರಿಗೆ ಇಷ್ಟ ಆಗಲ್ಲ. ಯಾಕಂದರೆ ಫ್ಯಾಮಿಲಿ ಮೂವೀಸ್ ಅಂದರೆ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಸೆಂಟಿಮೆಂಟು, ಎಮೋಷನು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಬಟ್ ಇದರಲ್ಲಿ ಜಾಸ್ತಿ ಆ್ಯಕ್ಷನ್ ಪ್ಯಾಕ್ ಇರೋದ್ರಿಂದ ಸೊ ಅವರಿಗೆ ಸ್ವಲ್ಪ ಈ ಮೂವಿ ಇಷ್ಟ ಆಗದೇ ಇರ್ಬೋದು. ಸೊ ಇನ್ನು ಯಾರ್ಯಾರು ಮೂವಿ ನೋಡಿದ್ರೆ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.